ಇವೆಲ್ಲ ನೋಡ್ತಾ ಇದ್ರಲ್ಲ P1 ಇಲ್ಲಿ P2 ಅಂತ ಮಾಡಿದ್ದೆ. ಸೊ ಇವೆಲ್ಲ ಏನು? ಇವೆಲ್ಲ ನಾನು ಐಡೆಂಟಿಫೈಯರ್ ಅಂತ ಕರೆದೆ. ಯಾಕೆ? ಅದು ಒಂದು ವೇರಿಯಬಲ್ ನೇಮ್. ಸೊ ವೇರಿಯಬಲ್ ಅಂದ್ರೆ ಹಾಗಿದ್ರೆ ವೇರಿಯಬಲ್ ಏನಂತ ತಿಳ್ಕೊಳ್ಳೋಣ. ಈ ವೇರಿಯಬಲ್ ಅಂದ್ರೆ ಏನು ಆಕ್ಚುಲಿ? ವೇರಿಯಬಲ್ ಅಂದ್ರೆ ನಿಮಗೆ ಒಂದು ರಿಸರ್ವ್ಡ್ ಮೆಮರಿ ಲೊಕೇಶನ್. ಅದೇನ್ ಮಾಡುತ್ತೆ? ಒಂದು ಮೆಮರಿ ಲೊಕೇಶನ್ ಅಲಾಟ್ ಮಾಡುತ್ತೆ. ಯಾವಾಗ ನೀವು ಯಾವುದೋ ಒಂದು ವ್ಯಾಲ್ಯೂ ಒಂದು ವೇರಿಯಬಲ್ ಒಳಗಡೆ ಸ್ಟೋರ್ ಮಾಡಿದಾಗ ಇಮಿಡಿಯೇಟ್ಲಿ ಅವಾಗಲೇ ಅದು ಒಂದು ನಿಮಗೆ ಮೆಮರಿಯನ್ನ ರಿಸರ್ವ್ ಮಾಡಿ ಇಡುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ ಕೆ ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ? 30 ಸ್ಟೋರ್ ಮಾಡ್ತಾ ಇದ್ದೀನಿ. ಈ 30 ಅನ್ನೋದು ಏನಾಗುತ್ತೆ? ಈ 30 ಅನ್ನೋದು ಏನಾಗುತ್ತೆ? 30 ಅನ್ನೋದು ಕೆ ಅಲ್ಲಿ ಸೇವ್ ಆಗುತ್ತೆ. ಅದು ಹೇಗಾಗುತ್ತೆ? ನಿಮ್ ಮೆಮರಿ ಲೊಕೇಶನ್ ಇರುತ್ತಲ್ಲ, ಈ ಮೆಮರಿ ಲೊಕೇಶನ್ ಅಲ್ಲಿ ಯಾವುದೋ ಒಂದು ಲೊಕೇಶನ್ ಅಲ್ಲಿ ಒಂದು ಕೆ ಅಂತ ವೇರಿಯಬಲ್ ಆಗುತ್ತೆ. ಈ ಕೆ ಅನ್ನೋ ವೇರಿಯಬಲ್ ಅಲ್ಲಿ 30 ಅನ್ನೋದು ಸ್ಟೋರ್ ಆಗುತ್ತೆ. ಯಾವಾಗ ನಾನು ಕೆ ಕಾಲ್ ಮಾಡ್ತೀನಲ್ಲ, ಈ ಕೆ ಕಾಲ್ ಮಾಡಿದಾಗ ಇದು ಮೆಮರಿಯಲ್ಲಿ ಹುಡುಕುತ್ತೆ ಕೆ ಅನ್ನೋದು ಇದೆಯಾ ಅಂತ. ಸೊ ಫಸ್ಟ್ ನಮಗೆ ಕೆ ಅನ್ನೋದು ಇದೆ, ಕೆ ಲೊಕೇಟ್ ಆಗುತ್ತೆ. ಕೆ ಲೊಕೇಟ್ ಆದ ತಕ್ಷಣ ಅದರಲ್ಲಿ ವ್ಯಾಲ್ಯೂ ಏನಿದೆ ಅಂತ ಅದು ವಾಪಸ್ ಅಲ್ಲಿ ಕೊಡುತ್ತೆ. ಸೊ ಈ ತರ ನಿಮಗೆ ಪೈಥಾನ್ ವರ್ಕ್ ಆಗುತ್ತೆ. ಸೊ ನಾನು ಇದನ್ನ ಯಾವಾಗ ಎಕ್ಸಿಕ್ಯೂಟ್ ಮಾಡ್ತೀನಲ್ಲ, ಸೊ ಎಕ್ಸಿಕ್ಯೂಟ್ ಮಾಡಿದ ತಕ್ಷಣ ಏನಾಗುತ್ತೆ? ಅದು 30 ಅನ್ನೋದು ಸ್ಟೋರ್ ಆಯ್ತು. ಸೊ ನೆಕ್ಸ್ಟ್ ನಾನು ಕಾಲ್ ಮಾಡಿದ್ರೆ, ಕೆ ಅನ್ನ ಕಾಲ್ ಮಾಡಿದ್ರೆ ಅದು ನನಗೆ 30 ಅನ್ನೋದು ಕೊಡುತ್ತೆ. ಸೊ ಹೀಗೆ ನಾನು ವೇರಿಯಬಲ್ ಅನ್ನ ಒಮ್ಮೆ ಡಿಕ್ಲೇರ್ ಮಾಡ್ಬೋದು, ಡಿಕ್ಲೇರ್ ಮಾಡಿದ್ಮೇಲೆ ಅದನ್ನ ಕಾಲ್ ಮಾಡ್ಬೋದು. ಡಿಕ್ಲೇರ್ ಮಾಡದೆ ಕಾಲ್ ಮಾಡಿದ್ರೆ ಏನಾಗುತ್ತೆ? ಈಗ ನನಗೆ ಸಪೋಸ್ ನನ್ನಲ್ಲಿ ಜೆ ಅನ್ನೋದು ಇಲ್ಲ. ಓಕೆ, ಸೊ ಜೆ ಅನ್ನ ಕಾಲ್ ಮಾಡಿದ್ರೆ ಏನಾಗುತ್ತೆ? ಫಸ್ಟ್ ಏನ್ ಮಾಡುತ್ತಿದ್ದು? ಇದ್ರ ಮೆಮರಿ ಲೊಕೇಶನ್ ಅಲ್ಲಿ ಹುಡುಕುತ್ತೆ. ಈ ಮೆಮರಿ ಲೊಕೇಶನ್ ಅಲ್ಲಿ ಜೆ ಇದೆಯಾ? ಇಲ್ಲ. ಸೊ ಅವಾಗ ಏನ್ ಮಾಡುತ್ತೆ? ಫಸ್ಟ್ ಇದು ನೋಡುತ್ತೆ ಜೆ ಇದೆಯಾ ಅಂತ. ಜೆ ಅಂತೂ ಇಲ್ಲ. ಜೆ ಇಲ್ಲ ಅಂದ್ರೆ ಏನಾಗುತ್ತೆ? ಜೆ ಇಲ್ಲ ಅಂತ ಬರುತ್ತೆ. ಸೊ ಅವಾಗ ಅದು ಒಂದು ಎರರ್ ಕೊಡುತ್ತೆ. ಏನ್ ಎರರ್? ಜೆ ಅನ್ನೋದು ನೇಮ್ ಇಲ್ಲ ಅಂತ ಕೊಡುತ್ತೆ. ಓಕೆ, ಸೊ ಈಗ ನೋಡ್ತಾ ಇದ್ರಿ ನೇಮ್ ಎರರ್ ಬರುತ್ತೆ. ಈ ತರ ನೇಮ್ ಜೆ ಇಸ್ ನಾಟ್ ಡಿಫೈನ್ಡ್ ಅಂತ ಬರುತ್ತೆ. ಸೊ ಯಾವಾಗ್ಲೂ ಕೂಡ ನೀವು ವೇರಿಯಬಲ್ ಕಾಲ್ ಮಾಡೋಕ್ಕೂ ಮುಂಚೆ ಆ ವೇರಿಯಬಲ್ ಅನ್ನೋದು ಡಿಕ್ಲೇರ್ ಆಗಿರ್ಬೇಕು. ಡಿಕ್ಲೇರ್ ಆಗಿರದೇ ಇದ್ರೆ ಅದು ನಿಮಗೆ ಎರರ್ ಕೊಡುತ್ತೆ. ಓಕೆ, ಸೊ ಇದನ್ನ ಪ್ರಿಂಟ್ ಹೇಗೆ ಮಾಡ್ಬೋದು? ನಾನು ಜಸ್ಟ್ ಪ್ರಿಂಟ್ ಫಂಕ್ಷನ್ ಯೂಸ್ ಮಾಡಿ ಅದರಲ್ಲಿ ನಾನು ಪ್ರಿಂಟ್ ಮಾಡ್ಬೋದು. ಓಕೆ, ಸೊ ಈ ಪ್ರಿಂಟ್ ಫಂಕ್ಷನ್ ಒಳಗಡೆ ನಾನು ಏನ್ ಮಾಡ್ತಾ ಇದ್ದೀನಿ? ಕೆ ಪಾಸ್ ಮಾಡ್ತಾ ಇದ್ದೀನಿ. ಕೆ ಎಲ್ಲಿದೆ? ಕೆ ಅನ್ನೋದು ನಮ್ಮ ಮೆಮರಿ ಲೊಕೇಶನ್ ಅಲ್ಲಿ ಇದೆ. ಸೊ ಇಲ್ಲಿ ಕೆ ಅಲ್ಲಿ ಎಷ್ಟಿದೆ ವ್ಯಾಲ್ಯೂ? 30. ಸೊ ಈ 30 ಅನ್ನೋ ವ್ಯಾಲ್ಯೂ ನನಗೆ ಪ್ರಿಂಟ್ ಆಗುತ್ತೆ. ಇದನ್ನ ಎಕ್ಸಿಕ್ಯೂಟ್ ಮಾಡ್ತೀನಲ್ಲ, 30 ಅನ್ನೋ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ. ಓಕೆ, ಹಾಗಿದ್ರೆ ಇದು ಪ್ರಿಂಟ್ ಫಂಕ್ಷನ್ ಏನ್ ಮಾಡುತ್ತೆ? ಈ ಪ್ರಿಂಟ್ ಫಂಕ್ಷನ್ ನೋಡಿ, ಪ್ರಿಂಟ್ ಅನ್ನೋದು ಒಂದು ಪ್ರಿಡಿಫೈನ್ಡ್ ಫಂಕ್ಷನ್. ಪ್ರಿಡಿಫೈನ್ಡ್ ಫಂಕ್ಷನ್ ಇದರಲ್ಲಿ ಪ್ರಿಂಟ್ ಅನ್ನೋದ್ರಲ್ಲಿ ಒಂದು ಬ್ರಾಕೆಟ್ ಇದೆ. ಈ ಬ್ರಾಕೆಟ್ ಅಲ್ಲಿ ನೀವು ಏನ್ ಪಾಸ್ ಮಾಡ್ತಿರಲ್ಲ ಅದು ನನಗೆ ಪ್ರಾಂಪ್ಟ್ ಆಗುತ್ತೆ. ಎಲ್ಲಿ ಪ್ರಾಂಪ್ಟ್ ಆಗುತ್ತೆ? ಡಿಸ್ಪ್ಲೇ ಮೇಲೆ ಪ್ರಾಂಪ್ಟ್ ಆಗುತ್ತೆ. ಅಂದ್ರೆ ಡಿಸ್ಪ್ಲೇ ಮೇಲೆ ಅದು ಬರೆಯುತ್ತೆ. ಓಕೆ, ಸೊ ಹಾಗೆ ನಾನು ವ್ಯಾಲ್ಯೂ ಕೂಡ ಪಾಸ್ ಮಾಡಬಹುದು ಅಥವಾ ಒಂದು ಸೆಟ್ ಆಫ್ ಸ್ಟೇಟ್ಮೆಂಟ್ ಕೂಡ ಪಾಸ್ ಮಾಡಬಹುದು. ಸ್ಟೇಟ್ಮೆಂಟ್ ಇದ್ದಾಗ ನಾನೇನ್ ಮಾಡ್ಬೇಕಾಗುತ್ತೆ? ಇಲ್ಲಿ ಇನ್ವರ್ಟೆಡ್ ಕಾಮಾ ಹಾಕಿ ಅದ್ರ ಮಧ್ಯೆ ನಾನು ಏನಾದ್ರೂ ಬರಿಬಹುದು. ಅದು ಏನ್ ಬರ್ದಿರ್ತೀನಲ್ಲ ಅದು ಆಸ್ ಇಟ್ ಈಸ್ ನನಗೆ ಪ್ರಿಂಟ್ ಆಗುತ್ತೆ ಅಲ್ವಾ? ಸೊ ಸೆಟ್ ಆಫ್ ನಾನು ಸ್ಟೇಟ್ಮೆಂಟ್ಸ್ ಏನ್ ಕೊಡ್ತೀನಲ್ಲ, ಸೆಟ್ ಆಫ್ ನಾನು ಏನ್ ವರ್ಡ್ಸ್ ಕೊಡ್ತೀನಲ್ಲ ಆ ವರ್ಡ್ಸ್ ಎಲ್ಲ ಪ್ರಿಂಟ್ ಆಗುತ್ತೆ. ಇದು ಒಂದೇ ರೀತಿಯ ಇಲ್ಲ, ನಾನು ಡಬಲ್ ಇನ್ವರ್ಟೆಡ್ ಕಾಮಾ ಕೂಡ ಯೂಸ್ ಮಾಡಬಹುದು. ಡಬಲ್ ಇನ್ವರ್ಟೆಡ್ ಕಾಮಾ ಯೂಸ್ ಮಾಡಿದ್ರು ಕೂಡ ಅದು ನನಗೆ ಔಟ್ಪುಟ್ ಕೊಡುತ್ತೆ. ಹಾಗಿದ್ರೆ ನಾನು ಡೈರೆಕ್ಟ್ ಆಗಿ ನಂಬರ್ಸ್ ಕೊಡ್ಬೋದಾ? ಇಲ್ಲಿ ಏನ್ ಮಾಡಿದ್ವಿ? ನಾವು ವೇರಿಯಬಲ್ ಪಾಸ್ ಮಾಡಿದ್ವಿ. ಇಲ್ಲಿ ಏನ್ ಮಾಡಿದ್ವಿ? ನಾವು ಡೈರೆಕ್ಟ್ ಆಗಿ ಒಂದು ವರ್ಡ್ ಬರ್ದ್ವಿ, ಸೆಟ್ ಆಫ್ ವರ್ಡ್ಸ್ ಬರ್ದ್ವಿ. ಓಕೆ, ಇಲ್ಲೂ ಕೂಡ ಸೆಟ್ ಆಫ್ ವರ್ಡ್ಸ್ ಬರ್ದ್ವಿ. ಹಾಗಿದ್ರೆ ನಾನು ಡೈರೆಕ್ಟ್ ಆಗಿ ವ್ಯಾಲ್ಯೂ ಪಾಸ್ ಮಾಡಿದ್ರೆ ಏನಾಗುತ್ತೆ? ವ್ಯಾಲ್ಯೂ ಪಾಸ್ ಮಾಡಿದ್ರೆ ಆ ವ್ಯಾಲ್ಯೂ ಆಸ್ ಇಟ್ ಈಸ್ ಪ್ರಿಂಟ್ ಆಗುತ್ತೆ. ಸೊ ಇಲ್ಲಿ ನಾನು ಮಾಡ್ತಾ ಇದ್ದೀನಲ್ಲ, ಪ್ರಿಂಟ್ 12 ಮಾಡಿದ್ರೆ ಆಸ್ ಇಟ್ ಈಸ್ ವ್ಯಾಲ್ಯೂ ಪಾಸ್ ಆಗುತ್ತೆ. ಓಕೆ, ಇಲ್ಲಿ ಪ್ರಿಂಟ್ ಬಿ ಮಾಡಿದ್ರೆ ಬಿ ಅನ್ನೋದು ಮತ್ತೆ ನಾನು ಇನ್ವರ್ಟೆಡ್ ಕಾಮಾ ಒಳಗಡೆ ಕೊಟ್ಟಿದ್ದೀನಿ, ಹಾಗಾಗಿ ಅದು ಒಂದು ಸೆಟ್ ಆಫ್ ವರ್ಡ್ಸ್ ಅಂತ ಕನ್ಸಿಡರ್ ಮಾಡಿ ಬಿ ಅಂತ ಕೊಡುತ್ತೆ. ಓಕೆ, ಸೊ ಈಗ ನಾನು ಕೆ ಅಲ್ಲಿ ಏನ್ ಸೇವ್ ಮಾಡಿದ್ದೆ? ಕೆ ಅಲ್ಲಿ 30 ಅನ್ನೋ ವ್ಯಾಲ್ಯೂ ಸೇವ್ ಮಾಡಿದ್ದೆ ಅಲ್ವಾ? ಸೊ ನಾನು ಈ 30 ಅನ್ನೋದು ಯಾವ ತರ ಡೇಟಾ ಅಂತ ನೋಡಿದ್ರೆ
ನನಗೆ ಟೈಪ್ ಆಫ್ ಕೆ ಅಂತ ಮಾಡಿದ್ರೆ ಅದು ನನಗೆ ಯಾವ ತರ ಡೇಟಾ ಅಂತ ಕೊಡುತ್ತೆ. ಸೊ ಈ ಟೈಪ್ ಅಂದ್ರೆ ಯಾವ ತರ ಡೇಟಾ ಕೆ ಅಲ್ಲಿ ಸ್ಟೋರ್ ಆಗಿದೆ ಅದನ್ನ ನಮಗೆ ಕೊಡುತ್ತೆ. ಸೊ ಇಲ್ಲಿ ನೋಡ್ತಾ ಇದಾರಲ್ಲ ಇಂಟ್ ಅಂತ ಕೊಡುತ್ತೆ. ಇವನ್ನೆಲ್ಲ ನೀವು ನೆಕ್ಸ್ಟ್ ಮುಂಬರೋ ಟಾಪಿಕ್ ಅಲ್ಲಿ ಡೇಟಾ ಟೈಪ್ಸ್ ಅಂತ ನೋಡ್ತಿರಲ್ಲ ಅಲ್ಲೆಲ್ಲ ನಿಮಗೆ ಸಿಗುತ್ತೆ. ಬಟ್ ಈ ಸದ್ಯಕ್ಕೆ ಈ ಟೈಪ್ ಅಂದ್ರೆ ಇಂಟ್ ಅಂತ ಕೊಡುತ್ತೆ. ಅಷ್ಟು ಮಾತ್ರ ತಿಳ್ಕೊಳ್ಳಿ. ಈ 30 ಅನ್ನೋದು ಒಂದು ಹೋಲ್ ನಂಬರ್. ಓಕೆ, ಈ 30 ಅನ್ನೋದು ಹೋಲ್ ನಂಬರ್, ಹಾಗಾಗಿ ಅದು ಇಂಟ್ ಅಂತ ಕೊಡ್ತಾ ಇದೀವಿ. ಪೈಥಾನ್ ಅಲ್ಲಿ ಇಂಟಿಜರ್, ಫ್ಲೋಟ್ ಅಂತ ಬರುತ್ತೆ. ಸೊ ಅದನ್ನೆಲ್ಲ ಮುಂಬರೋ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. ಹಾಗೆ ನಾನು ಈ ತರ ಫ್ರಾಕ್ಷನಲ್ ನಂಬರ್ ಕೊಟ್ರೆ ಏನಾಗುತ್ತೆ? ಫ್ರಾಕ್ಷನಲ್ ನಂಬರ್ ಕೊಟ್ರೆ ಫ್ರಾಕ್ಷನಲ್ ನಂಬರ್ ಸೇವ್ ಆಗುತ್ತೆ. ಟೈಪ್ ಆಫ್ ಬಿ ಅಂದ್ರೆ ಫ್ಲೋಟ್ ಅಂತ ಬರುತ್ತೆ ಅಲ್ವಾ? ಈಗ ಮುಂದೆ ಟ್ರೂ ಅಂತ ಕೊಟ್ರೆ ಏನಾಗುತ್ತೆ? ಟ್ರೂ ಅಂತ ಕೊಟ್ರೆ ಅದು ಬೂಲಿಯನ್ ಅಂತ ಬರುತ್ತೆ, ಬೂಲ್ ಅಂತ ಬರುತ್ತೆ. ಹಾಗಿದ್ರೆ ನಾನು ಸೆಟ್ ಆಫ್ ವರ್ಡ್ಸ್ ಕೊಟ್ರೆ ಏನ್ ಬರುತ್ತೆ? ಸೆಟ್ ಆಫ್ ವರ್ಡ್ ಕೊಟ್ರೆ ಅದು STR ಅಂತ ಬರುತ್ತೆ. ಸೊ ಇವೆಲ್ಲ ಮುಂಬರೋ ಟಾಪಿಕ್ ಅಲ್ಲಿ ನೀವು ಡೇಟಾ ಟೈಪ್ಸ್ ಅಲ್ಲಿ ಎಲ್ಲಾ ನೀವು ಅರ್ಥ ಮಾಡ್ಕೊಂತೀರ. ಅಲ್ಲಿವರೆಗೂ ನೀವು ಬರೀ ಏನ್ ಮಾಡ್ಬೋದು? ಇದನ್ನ ಯಾವ ತರ ಯೂಸ್ ಮಾಡ್ಬೋದು ಅಂತ ನೋಡ್ಬೋದು. ನಾವು ಯಾವಾಗಾದ್ರೂ ಈ ತರ ಒಂದು ಐಡೆಂಟಿಫೈಯರ್ ಬರೆದು ನಾವು ಏನಾದ್ರೂ ವ್ಯಾಲ್ಯೂ ಸೇವ್ ಮಾಡಿದ್ರೆ ಅದು ನಮಗೆ ವೇರಿಯೇಬಲ್ ಅಂತ ಹೇಳ್ಕೊಳುತ್ತೆ. ಓಕೆ, ಈ ವೇರಿಯೇಬಲ್ ಸೇವ್ ಮಾಡುವಾಗ ನನಗೆ 3 ವೇರಿಯೇಬಲ್ ಸೇವ್ ಮಾಡಬೇಕು. ಓಕೆ, ಈ 3 ವೇರಿಯೇಬಲ್ ಸೇವ್ ಮಾಡ್ಬೇಕಾದ್ರೆ ನಾನೇನ್ ಬರಿಬೇಕು? ಫಸ್ಟ್ ಇದು int var 10 ಅಂತ ಬರಿಬೇಕು, float var 2.57 ಅಂತ ಬರಿಬೇಕು, ಹಾಗೆ str var ಏನೋ ಒಂದು ಪೈಥಾನ್ ಲ್ಯಾಂಗ್ವೇಜ್ ಅಂತ ಬರ್ದಿದ್ದೀನಿ ಅಲ್ವಾ? ಸೊ ಇಲ್ಲಿ ಗಮನಿಸ್ತೀರಾ, ನಾನು ಯಾವಾಗ ನಂಬರ್ಸ್ ಕೊಡ್ತೀನಿ ಅವಾಗ ನಾನು ಡಬಲ್ ಇನ್ವರ್ಟೆಡ್ ಕಾಮಾ ಅಥವಾ ಇನ್ವರ್ಟೆಡ್ ಕಾಮಾ ಹಾಕ್ತಾ ಇಲ್ಲ. ನಾನು ಯಾವಾಗ ವರ್ಡ್ಸ್ ಕೊಡ್ತೀನಲ್ಲ ಆ ವರ್ಡ್ಸ್ ಕೊಟ್ಟಾಗ ಮಾತ್ರ ನಾನು ಡಬಲ್ ಇನ್ವರ್ಟೆಡ್ ಕಾಮಾ ಹಾಕ್ತಾ ಇದೆ. ಸೊ ಇದು ಮಾತ್ರ ನೀವು ಜ್ಞಾಪಕದಲ್ಲಿ ಇಟ್ಕೋಬೇಕು. ಈಗ ನಾನು ಇದು ಸೇವ್ ಮಾಡಿ ನಾನು ಅವನ್ನೆಲ್ಲವನ್ನು ವ್ಯಾಲ್ಯೂ ಪ್ರಿಂಟ್ ಮಾಡಿದ್ರೆ ಅದೇನಾಗುತ್ತೆ? ಎಲ್ಲವನ್ನು ವ್ಯಾಲ್ಯೂ ಸೇವ್ ಮಾಡಿದ್ದು ಪ್ರಿಂಟ್ ಆಗುತ್ತೆ. ಇದು ಯಾವ ತರ ಸೇವ್ ಆಗಿರುತ್ತೆ ಪೈಥಾನ್ ಅಲ್ಲಿ? ಪೈಥಾನ್ ಅಲ್ಲಿ ಒಂದು ಮೆಮರಿ ಲೊಕೇಶನ್ ಇರುತ್ತೆ. ಆ ಮೆಮರಿ ಲೊಕೇಶನ್ ಅಲ್ಲಿ ಫಸ್ಟ್ ಇಂಟ್ ವ್ಯಾರ್ ಬರುತ್ತೆ. ಈ ಇಂಟ್ ವ್ಯಾರ್ ಅಲ್ಲಿ 10 ಸೇವ್ ಆಗುತ್ತೆ. ಮತ್ತೆ ನಿಮಗೆ ಫ್ಲೋಟ್ ವ್ಯಾರ್ ಬರುತ್ತೆ. ಈ ಫ್ಲೋಟ್ ವ್ಯಾರ್ ಅಲ್ಲಿ 2.57 ಸೇವ್ ಆಗುತ್ತೆ. ಮತ್ತೆ ನಿಮಗೆ str var ಇರುತ್ತೆ, ಅದರಲ್ಲಿ ಪೈಥಾನ್ ಅನ್ನೋದು ಸೇವ್ ಆಗುತ್ತೆ. ಸೊ ಅಲ್ಲಿ ಏನ್ ಬರ್ದಿದಾರಲ್ಲ ಅದು ಸೇವ್ ಆಗುತ್ತೆ. ಮುಂದೆ ನೀವು ಪ್ರಿಂಟ್ ಮಾಡಿದಾಗ ಏನಾಗುತ್ತೆ? ಇದು ಕಾಲ್ ಮಾಡುತ್ತೆ. ಈ ಕಾಲ್ ಮಾಡಿದಾಗ ಇಲ್ಲಿ ಇಂಟ್ var ಅಂತ ಡೇಟಾ ಇದೆ ಆಲ್ರೆಡಿ. ಸೊ ಈ ವೇರಿಯೇಬಲ್ ಇದೆ, ಈ ವೇರಿಯೇಬಲ್ ಇದು ಗೊತ್ತಾಗುತ್ತೆ ವೇರಿಯೇಬಲ್ ಅಂತ. ಸೊ ಆ ವೇರಿಯೇಬಲ್ ಏನ್ ವ್ಯಾಲ್ಯೂ ಇರುತ್ತಲ್ಲ ಆ ವ್ಯಾಲ್ಯೂ ಇಲ್ಲಿ ಬರುತ್ತೆ. ಸೊ ಅದೇ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ. ಹಾಗೆ ಕೂಡ ಫ್ಲೋಟ್ ವ್ಯಾರ್ ಅಂದ್ರೆ ಏನು? ಅದು ನಮಗೆ ವೇರಿಯೇಬಲ್. ಸೊ ಮತ್ತೆ ಅದು ವೇರಿಯೇಬಲ್ ಅಲ್ಲಿ ಅದು ವ್ಯಾಲ್ಯೂ ಕೊಡುತ್ತೆ. ಹಾಗೆ str var ಅಂದ್ರೆ ಏನು? ಅದು ಒಂದು ವೇರಿಯೇಬಲ್. ಸೊ ಅದು ವ್ಯಾಲ್ಯೂ ಕೊಡುತ್ತೆ. ಸೊ ಆ ವೇರಿಯೇಬಲ್ ಇದ್ರೆ ವ್ಯಾಲ್ಯೂ ಕೊಡುತ್ತೆ, ಅದರ್ವೈಸ್ ನಿಮಗೆ ಎರರ್ ಬರುತ್ತೆ. ಓಕೆ, ಸೊ ಹಾಗಿದ್ರೆ ಒಂದೊಂದ್ ಸತಿ ಒಂದೊಂದು ವೇರಿಯೇಬಲ್ ಮಾತ್ರ ನಾವು ಅಸೈನ್ ಮಾಡ್ಬೋದಾ? ಒಂದೊಂದು ವೇರಿಯೇಬಲ್ ಮಾತ್ರ ಡಿಕ್ಲೇರ್ ಮಾಡ್ಬೋದಾ? ಇಲ್ಲ, ನಾವು ಮಲ್ಟಿಪಲ್ ಅಸೈನ್ಮೆಂಟ್ ಕೂಡ ಮಾಡ್ಬೋದು. ಹೇಗ್ ಮಾಡ್ಬೇಕು ಮಲ್ಟಿಪಲ್ ಅಸೈನ್ಮೆಂಟ್? ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ? ಇಂಟ್ ವ್ಯಾರ್ ಕಾಮಾ ಫ್ಲೋಟ್ ವ್ಯಾರ್ ಕಾಮಾ str var ಅಂದ್ರೆ ನನಗೆ 3 ವೇರಿಯೇಬಲ್ಸ್ ಇದೆ. ಓಕೆ, ನನಗೆ 3 ವೇರಿಯೇಬಲ್ಸ್ ಇದೆ. ನಾನೇನ್ ಮಾಡ್ತೇನೆ? ಈಕ್ವಲ್ ಸಿಂಬಲ್ ಯೂಸ್ ಮಾಡಿ ಅಸೈನ್ಮೆಂಟ್ ಆಪರೇಟರ್ ಅಂತ ಇದಕ್ಕೆ ಮುಂದೆ ಅದು 3 ವೇರಿಯೇಬಲ್ ಅನ್ನ ಪಾಸ್ ಮಾಡಿಬಿಡ್ತೇನೆ ಅಲ್ವಾ? ಸೊ ಈಗ ಏನಾಗುತ್ತೆ? ಮೆಮರಿ ಲೊಕೇಶನ್ ಅಲ್ಲಿ ಈ 3 ವೇರಿಯೇಬಲ್ಸ್ ಕ್ರಿಯೇಟ್ ಆಗುತ್ತೆ. ಈ 3 ವೇರಿಯೇಬಲ್ಸ್ ಕ್ರಿಯೇಟ್ ಆದ ತಕ್ಷಣ ಆ 3 ವೇರಿಯೇಬಲ್ಸ್ ಗೆ ಪರ್ಟಿಕ್ಯುಲರ್ಲಿ ಆಯಾ ತಕ್ಕಂತೆ ವ್ಯಾಲ್ಯೂ ಅಲ್ಲಿ ಬಂದು ಸ್ಟೋರ್ ಆಗುತ್ತೆ. ಓಕೆ, ಈ ತರ ನಾನು ಯಾವಾಗ ಅದನ್ನ ರನ್ ಮಾಡ್ತೀನಲ್ಲ ಅವೆಲ್ಲ ವ್ಯಾಲ್ಯೂ ಇರುತ್ತೆ. ಸೊ ಹಾಗಾಗಿ ನನಗೆ ಪ್ರಿಂಟ್ ಆಗುತ್ತೆ. ಓಕೆ, ಸೊ ಅದನ್ನ ಪ್ರಿಂಟ್ ಫಂಕ್ಷನ್ ಅಲ್ಲಿ ಕೂಡ ಯೂಸ್ ಮಾಡಬಹುದು. ಹೀಗೆ ಡೈರೆಕ್ಟ್ ಆಗಿ ಒಂದಾದ್ಮೇಲೆ ಒಂದು ಕೂಡ ಪ್ರಿಂಟ್ ಮಾಡಬಹುದು, ಅಥವಾ ನಾನು ಒಂದೇ ಸತಿ 3 ವೇರಿಯೇಬಲ್ ಅನ್ನ ಯೂಸ್ ಮಾಡಿ ಪ್ರಿಂಟ್ ಮಾಡಬಹುದು. ನಾನು ಏನ್ ಮಾಡ್ತಾ ಇದ್ದೀನಿ? ಇಲ್ಲಿ ಒಂದು ಸೆಪರೇಷನ್ ಗೆ ಕಾಮಾ ಕೊಡ್ತಾ ಇದ್ದೀನಿ. ಈ ಕಾಮಾ ಕೊಟ್ಟಾಗ ಅದು ಬೇರೆ ವೇರಿಯೇಬಲ್ ಅಂತ ಅರ್ಥ ಮಾಡ್ಕೊಳ್ಳುತ್ತೆ. ಸೊ ನನಗೇನ್ ಬರುತ್ತೆ? ಎಲ್ಲಾ ವೇರಿಯೇಬಲ್ಸ್ ಅದ್ರದ್ದು ವ್ಯಾಲ್ಯೂಸ್ ಬಂತು ಅಲ್ವಾ? ಸೊ ಇಲ್ಲಿ ಊಹೆ ಮಾಡಿ, ಇಲ್ಲಿ ಏನ್ ಮಾಡ್ತಾ ಇದ್ದೇನೆ ನಾನು? ಇಲ್ಲಿ 3 ವೇರಿಯೇಬಲ್ ಕೊಡ್ತಾ ಇದ್ದೀನಿ. 3 ವೇರಿಯೇಬಲ್ ಅನ್ನ ಕೊಟ್ಟು ನಾನೇನ್ ಮಾಡ್ತಾ ಇದ್ದೀನಿ? ಎಲ್ಲವನ್ನು ಈಕ್ವಲ್ ಮಾಡ್ತಾ ಇದ್ದೀನಿ. P1 = P2 = P3 = P4. ಓಕೆ, ಆ P4 ಅನ್ನೋದೇನು? 44. ಸೊ ಫಸ್ಟ್ ಏನಾಗುತ್ತೆ? ಫಸ್ಟ್ ಯಾವಾಗ್ಲೂ ನಿಮಗೆ RHS ವರ್ಕ್ ಆಗುತ್ತೆ. RHS ಅನ್ನೋದು 44. ಸೊ ಈ 44 ಅನ್ನೋದು ಬಂತು. ಯಾವ್ದಕ್ಕೆ ಅಸೈನ್ ಆಗಿದೆ? ಇದು P4 ಗೆ ಅಸೈನ್ ಆಗಿದೆ. ಸೊ ಇಲ್ಲಿ P4 ಬಂತು.
P3 ಅಂದ್ರೆ ಏನು? P3 ಅಂದ್ರೆ P4 ಅಂದ್ರೆ ಇದು ಜಸ್ಟ್ ಇದಕ್ಕೆ ಪಾಯಿಂಟ್ ಔಟ್ ಮಾಡುತ್ತೆ. P2 ಅಂದ್ರೆ ಏನು? P3 ಅಂದ್ರೆ ಏನು? P4 ಅಡ್ರೆಸ್. ಸೊ ಹಾಗೆ ನಿಮಗೆ ಅವು ಜಸ್ಟ್ ಪಾಯಿಂಟ್ ಮಾಡ್ತಾ ಹೋಗುತ್ತೆ. ಓಕೆ. ಸೊ ಇಲ್ಲಿ ನೋಡಿ P3 ಅಂದ್ರೆ P4, P2 ಅಂದ್ರೆ P3, P1 ಅಂದ್ರೆ P2 ಈ ತರ. P4 ಅಂದ್ರೆ ಏನು? ಅದು ಡೈರೆಕ್ಟ್ ಆಗಿ ಇಲ್ಲಿ ಸ್ಟೋರ್ ಆಗಿರುತ್ತೆ ಅಲ್ವಾ? ಸೊ ಈ ತರ ನಿಮಗೆ ಮಲ್ಟಿಪಲ್ ಅಸೈನ್ಮೆಂಟ್ ಹೀಗೆ ಕೂಡ ಮಾಡ್ಬೋದು. ಅಂದ್ರೆ ಒಂದೇ ವ್ಯಾಲ್ಯೂ ಎಲ್ಲಾ ವೇರಿಯೇಬಲ್ಸ್ಗೆ ಸಪೋರ್ಟ್ ನೀವು ಸೇವ್ ಮಾಡಬೇಕಾದ್ರೆ ಆ ತರ ಸ್ಟೋರ್ ಮಾಡ್ಬೋದು. ಸೊ ಆಗ ನನಗೇನಾಗುತ್ತೆ 44, 44, 44 ಎಲ್ಲ ಕಡೆ ಸೇವ್ ಆಗುತ್ತೆ. ಓಕೆ. ಈ ತರ ನಿಮಗೆ ಪೈಥಾನ್ ಆಬ್ಜೆಕ್ಟ್ಸ್ ವರ್ಕ್ ಆಗುತ್ತೆ ಸ್ನೇಹಿತರೆ. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋಲಿ ಮತ್ತಿಷ್ಟು ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಧನ್ಯವಾದಗಳು.